ಇನ್ನು ಇಷ್ಟೆಲ್ಲ ಹೈಡ್ರಾಮಾಗಳಾದ ಬಳಿಕ ಮಾಧ್ಯಮಗಳ ಮುಂದೆ ಬಂದು ಬಿಜೆಪಿ ಶಾಸಕ ಮುನಿರತ್ನ ಗೋಳಿಟ್ಕೊಂಡಿದ್ದಾರೆ. ಕರಿಟೋಪಿ ಬಾ ಅಂತ ಕರೆದು ನನ್ನನ್ನ ಅವಮಾನ ಮಾಡಿದ್ದಾರೆ, ನನ್ನ ಕ್ಯಾಪ್ ಕಿತ್ಕೊಂಡು RSSಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಗೋಳಿಟ್ಟಿದ್ದಾರೆ. DK ಶಿವಕುಮಾರ್ ಬಳಕೆ ಮಾಡಿದ ಪದಕ್ಕೆ ಅವರು ಕ್ಷಮೆಯನ್ನ ಕೇಳಬೇಕು. ಡ್ರಾಮಾ ಮಾಡಿದ್ದಾರೆ ಎಂದ DCM ವಿರುದ್ಧ ಮುನಿರತ್ನ ಈ ರೀತಿ ಕಿಡಿಕಾರಿದ್ರು. ಚನ್ನಪಟ್ಟಣ ರಾಮನಗರದಿಂದ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಕೂಡ ಆರೋಪ ಮಾಡ್ತಿದ್ದಾರೆ. RR ನಗರದಲ್ಲಿ ಕುರುಕ್ಷೇತ್ರ ಮಾಡ್ತಾ ಇರೋದು ಒಂದು ಹೆಣ್ಣು, ಆ ಹೆಣ್ಣಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಹೆಣ್ಣನ್ನ ಇಟ್ಕೊಂಡು ಏನೇನೋ ಪ್ಲಾನ್ ಮಾಡ್ತಿದ್ದಾರೆ. ಒಂದು ಹೆಣ್ಣನ್ನ MLA ಮಾಡೋದಕ್ಕೆ ಹಿಂಗೆಲ್ಲ ಮಾಡ್ಬೇಕಾ? ನನ್ನನ್ನು ಸಾಯಿಸ್ಬಿಡ್ಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡಿಸ್ಬೇಕು ಅಂತಿದ್ದಾರೆ. ಇದೇ ಅವ್ರ ಉದ್ದೇಶ. ನಾನು ಕೋರ್ಟ್ಗೆ ದೂರು ಕೊಡ್ತೀನಿ ಅಂತ ಶಾಸಕ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ. ಎಲ್ಲರ ಜೊತೆ ಗೊತ್ತಿಲ್ಲ, ಡ್ರಾಮಾ ಗೊತ್ತಿದ್ದು ಹೋಗಿ ಅಮಿತ್ ಶಾ ಕಾಲಿಡ್ಕೊಂಡಿಲ್ಲ, ಡ್ರಾಮಾ ಗೊತ್ತಿದ್ದು ಪ್ರಯಾಗ್ರಾಜ್ಗೆ ಹೋಗಿಲ್ಲ, ಡ್ರಾಮಾ ಗೊತ್ತಿದ್ದು ಅಸೆಂಬ್ಲಿ ಒಳಗಡೆ RSS ಗೀತೆ ಹೇಳಲಿಲ್ಲ. ನಾವು ಪ್ರಾಮಾಣಿಕವಾಗಿದ್ದೀವಿ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ದಿನ, ಇವತ್ತು 100 ವರ್ಷದ ಸಂಸ್ಥಾಪಕ ದಿನದಲ್ಲಿ ಇವತ್ತು ನಾವು ಒಂದು ಪಥಸಂಚಲನ ಮುಗಿಸ್ಕೊಂಡು ಬರ್ತಾ ಇರೋಂಥದ್ದು. ಅವರು ಬೆಳಗ್ಗೆ ದಂಗೆ ಬಂದಿದಾರ, ಸ್ನಾನ ಮಾಡಿದೆ. ಅವ್ರು ಯಾವ ಡ್ರೆಸ್ ಅಲ್ಲಿ ಬಂದ್ರು? ಬೆಳಗ್ಗೆ ದಂಗೆ ಬಂದವರಲ್ಲ, ಅಲ್ಲೂ ಉಜ್ಜಿಲ್ಲ. ನಾನು ಪ್ರಾಮಾಣಿಕವಾಗಿ RSS 100ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ತಾ ಇರುವಂತದ್ದು. ಅವ್ರು ಮಾತ್ರ ಹೆಂಗ್ ಬೇಕಾದ್ರೂ ಬರ್ಬೋದು, ನಾವು ನಮ್ಮ ಕರ್ತವ್ಯ ಮಾಡ್ಕೊಂಡು ನಾವು ಬರ್ಬಾರ್ದ? ಇದು ಡ್ರಾಮಾನ? ಇದು ಡ್ರಾಮಾ ಅಂತ ಹೇಳ್ತಾರ ಇದ್ರನ್ನ? ಒಬ್ಬ MLAಗೆ ಒಬ್ಬ MP ಅವಮಾನ ಮಾಡಿ, ಇದು ಸರ್ಕಾರದ ಕಾರ್ಯಕ್ರಮನ ಕಾಂಗ್ರೆಸ್ ಕಾರ್ಯಕ್ರಮನ? ಹೈಕೋರ್ಟ್ ಡೈರೆಕ್ಷನ್, ಕಮಿಷನರ್ ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಕಂಡ್ರೆ ನಾನು ಇಮಿಡಿಯೇಟ್ ಅರೆಸ್ಟ್ ಮಾಡ್ತೀವಿ ಅಂತಾರಲ್ಲ, ಇವತ್ತು ಯಾರನ್ನ ಅರೆಸ್ಟ್ ಮಾಡ್ತಾರೆ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಅಲ್ವಾ? ಇದು ಇವತ್ತು ನಾವೆಲ್ಲ ಒಂದು ಕಡೆ ನಮ್ದು ಪಕ್ಷದ ಯಾವ್ದನ್ನ ಬಾವುಟ ಕಟ್ಟಿದೀವ, ಏನಾದ್ರು ಮಾಡಿದೀವ? ಇವರು ಕನಕಪುರದಿಂದ, ರಾಮನಗರದಿಂದ, ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬಂದು ಇವತ್ತು ನನ್ನ ಮೇಲೆ ಹಲ್ಲೆ ಮಾಡಿರೋಂಥದ್ದು. ನಾನು RSS ಸಮವಸ್ತ್ರದಲ್ಲಿ ಇವತ್ತು ಬಂದಿದ್ದೀನಿ. ಇವತ್ತು ಇಡೀ ದೇಶದಂತ ಮಾಡ್ತಾ ಇದ್ದೀವಿ. ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಬಂದು ಸಾರ್ವಜನಿಕರ ಜೊತೆಯಲ್ಲಿ ಕುಂತಾಗ ನನಗೆ ಆಹ್ವಾನ ಇಲ್ಲ, ಬಂದು ಕೂತಿದ್ದೀನಿ. ಮಾಧ್ಯಮದವ್ರು ತಾವೇ ನೋಡಿದ್ದೀರಿ. ಕರಿ ಟೋಪಿ ಬಾಯಿಲ್ಲಿ, ಏನಿ ಪದಗಳು, ಇಷ್ಟೊಂದು ದುರಹಂಕಾರ. ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ನಾವು ಸೌಜನ್ಯದಿಂದ, ಗೌರವದಿಂದ ನಡ್ಕೋಬೇಕು. ಒಬ್ಬ MLA ತಾನೆ ನೀವು? ನನಗೆಲ್ಲ ಬಾರೋ ಇಲ್ಲಿ ಕರಿ ಟೋಪಿ ಅಂದಿರೋದು. 5 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವಮಾನಿಸಿರೋದು ಇದು. ಇದು ಮುನಿರತ್ನ ಅಲ್ಲ, ಇದಕ್ಕೆ ಇಡೀ ಕ್ಷೇತ್ರಕ್ಕೆ ಅವಮಾನ ಮಾಡಿರೋದು. ನೀವು ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಬರಕ್ ಮುಂಚೆ ಒಬ್ಬ ಶಾಸಕರಿಗೆ, ಒಬ್ಬ ಸಂಸದರಿಗೆ ಒಂದು ಮಾತು ಏನಾದ್ರು ಮಾಡಿದೀರಾ? ಅಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ 2 ಫೋಟೋ ಹಾಕೊಂಡಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಲೋಗೋ, 2 ಫೋಟೋ. ಎಲ್ಲಿದೆ ಆಹ್ವಾನ? ಅಲ್ಲಿಗೆ ಬಂದಾಗ ನಾನು ಸಾರ್ವಜನಿಕ ಬನ್ನಿ, ಎದ್ದು ಬನ್ನಿ ಅಂತಾರೆ. ಎದ್ದು ಬನ್ನಿ ಅನ್ನೋದು ಆಯ್ತು. ಒಂದು DCM ಆಗಿ ಯಾಕ್ರಿ ಒಂದು ಆಹ್ವಾನ ಕೊಟ್ಟಿಲ್ಲ ಅಂತ ಕೇಳೋಷ್ಟು ಸೌಜನ್ಯ ಇಲ್ಲ? ಅಧಿಕಾರಿಗಳು ಕೇಳ್ಬೋದಾಗಿತ್ತಲ್ಲ? ಅದಕ್ಕೆ ಸರಿಪಡಿಸಿ, ಆಯ್ತು ಅಧಿಕಾರಿಗಳು ತಪ್ಪು ಮಾಡಿದ್ರು ಸರಿನಾ, ಬಂದು ನೀವು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಕರಿಬೋದಲ್ಲ? ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಆನಂದ್, ಒಂದು ವೇಳೆ ತಮಗೆ ಆಹ್ವಾನ ಇಲ್ಲ ಅನ್ನುವಂಥದ್ದು ಅವರ ಮನಸ್ಸಿಗೆ ಬೇಸರ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಮಾತನಾಡೋದಕ್ಕೆ ಬೇರೆ ಬೇರೆ ವೇದಿಕೆಗಳಿತ್ತು. ಬಟ್ ಮೈಕ್ ಕಿತ್ಕೊಂಡು ಈ ರೀತಿ ಬಾಲಿಶತನವಾದಂಥ ಹೇಳಿಕೆಗಳನ್ನು ಕೊಡ್ತಾ ಸೀನ್ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇತ್ತ? ಜೊತೆಗೆ ಆಮೇಲೆ ಬಂದು ಆರೋಪಗಳ ಪಟ್ಟಿಯನ್ನೇ ಹೇಳ್ತಾ ಗೋಳಿಟ್ಕೊಂಡು ಮಾಡಿದಂಥ ಸಾಧನೆ ಆದರೂ ಏನು? ಖಂಡಿತವಾಗ್ಲೂ ಪ್ರಜ್ವಲ, ಇದೆಲ್ಲವೂ ಕೂಡ ಶಾಸಕ ಮುನಿರತ್ನ ಅವರ ಹೈಡ್ರಾಮಾನೆ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ DK ಶಿವಕುಮಾರ್ ಅವರು JP ಪಾರ್ಕ್ನಲ್ಲಿ ಸಾರ್ವಜನಿಕರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಬಹಳಷ್ಟು ಜನ ಕುಂದುಕೊರತೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ವೇದಿಕೆಯ ಕೆಳಭಾಗದಲ್ಲಿ ಮುನಿರತ್ನ ಅವರು ಕೂಡ ನಿಂತ್ಕೊಂಡಿದ್ರು. ಆಗ DK ಶಿವಕುಮಾರ್ ಅವರು ವೇದಿಕೆ ಬನ್ನಿ ಅಂತ ಕರೀತಾರೆ. ಕೇಳಿದ್ರು ಕೂಡ ಕೇಳದೇ ಇರೋ ರೀತಿ ಹಾಗೆ ಮುನಿರತ್ನ ಅವರು ನಿಂತಿರ್ತಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕರಿ ಟೋಪಿ ಶಾಸಕರೇ ಬನ್ನಿ ಅಂತ ಆಹ್ವಾನವನ್ನ ಕೊಡ್ತಾರೆ. ಈ ಸಂದರ್ಭದಲ್ಲಿ ಮುನಿರತ್ನ ಅವರು ಏಕಾಏಕಿ ವೇದಿಕೆ ಕಡೆ ಹೋಗಿ DK ಶಿವಕುಮಾರ್
ಶಿವಕುಮಾರ್ ಅವ್ರ ಹತ್ರ ಮೈಕ್ ಅನ್ನ ಕಸಿದ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾರೆ. ನಾನು ಮಾತನಾಡಬೇಕು, ಅವಕಾಶವನ್ನ ಕೊಡಿ, ಮತ್ತೆ ಮೈಕ್ ಕೊಡಿ ಅನ್ನೋ ಒಂದು ವಿಚಾರವನ್ನ ಕೇಳ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಮಾತಾಡು ಅಂತ ಹೇಳ್ತಾರೆ. ಅದ್ಯಾವ್ದಕ್ಕೂ ಕೂಡ ಒಪ್ಪದೆ ಮುನಿರತ್ನ ಅವರು ಏಕಾಏಕಿ ಅವರಿಂದ ಮೈಕ್ ಅನ್ನ ಕಿತ್ಕೊಂಡು ಈ ಒಂದು ಸಂವಾದ ಕಾರ್ಯಕ್ರಮ ಏನಿದೆ ಇದು ಸರ್ಕಾರಿ ಕಾರ್ಯಕ್ರಮವಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಸಂಸದರನ್ನ ಶಾಸಕರನ್ನ ಕರೆದಿಲ್ಲ, ಕನಿಷ್ಠ ಶಾಸಕರ ಒಂದು ಫೋಟೋ ಕೂಡ ಹಾಕಿಲ್ಲ ಅನ್ನೋ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮತ್ತೆ ಸಾರ್ವಜನಿಕರು ಮುನಿರತ್ನ ಅವರನ್ನ ಆ ಒಂದು ಕಿಚಾಯಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ರೇಪಿಸ್ಟ್ ಮುನಿರತ್ನ ಅಂತ ಘೋಷಣೆಯನ್ನ ಮಾಡ್ತಾರೆ. ಆ ಒಂದು ಘೋಷಣೆ ಕೇಳಿ ಮುನಿರತ್ನ ಅವರು ಕೂಡ ಬಹಳಷ್ಟು ಒಂದು ಮುಖಭಂಗಕ್ಕೆ ಒಳಗಾಗ್ತಾರೆ. ನಂತರ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಪ್ರಮುಖವಾಗಿ ಶಾಸಕರು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಾಳು ಮಾಡಬೇಕಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕುಂದು ಕೊರತೆ ಕಾರ್ಯಕ್ರಮಗಳೇನಿದೆ ಇದಕ್ಕೆ ಶಾಸಕರು ಬೇರೆ ವೇದಿಕೆಯಲ್ಲಿ ಮಾತನಾಡಬಹುದಾಗಿತ್ತು. ನಿನ್ನೆ GBA ಸಭೆ ಕರೆದಿದ್ವಿ, ಆ ಸಭೆಯಲ್ಲಿ ಎಲ್ಲಾ ಶಾಸಕರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿತ್ತು. ಅಲ್ಲಿ ಬಂದು ಮಾತನಾಡಿಲ್ಲ, ಸದನದಲ್ಲೇ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ, ಅಲ್ಲೂ ಕೂಡ ಮಾತನಾಡಿಲ್ಲ. ಈಗ ಈ ಕಾರ್ಯಕ್ರಮಕ್ಕೆ ಹಾಳು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಕಾರ್ಯಕರ್ತರು ಬಿಜೆಪಿ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದನೂ ಕೂಡ ನಡೆಯುತ್ತೆ, ನೂಕಾಟ ತಳ್ಳಾಟನೂ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಶಾಸಕರನ್ನ ಮತ್ತೆ ಬಿಜೆಪಿ ಕಾರ್ಯಕರ್ತರನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆದ್ರೆ ಅಲ್ಲಿ ಬಿಲ್ಕುಲ್ ಆಗಿ ಮುನಿರತ್ನ ಮತ್ತೆ ಕಾರ್ಯಕರ್ತರು ಅಲ್ಲಿಂದ ತೆರಳೋದಕ್ಕೆ ಮುಂದಾಗೋದಿಲ್ಲ. ತದನಂತರ ಮುನಿರತ್ನ ಅವರು ಅಲ್ಲೇ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಮತ್ತೆ ಅವರು ಪ್ರಮುಖವಾಗಿ ಗಣವೇಶದಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಐಡ್ರಾಮಾ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಂದು ಕುತೂಹಲ ಮೂಡಿಸಿದ್ದು. ಪ್ರಮುಖವಾಗಿ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಹೆಣ್ಣಿಗೋಸ್ಕರ ಶಾಸಕರನ್ನ ಕೊಲೆ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಿದ್ದಾರೆ. ತಮ್ಮ ರಾಜೀನಾಮೆ ಕೊಡಿಸೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ. ಇದ್ಯಾವುದಕ್ಕೂ ಕೂಡ ನಾನು ಬಗ್ಗೋದಿಲ್ಲ, ಕೋರ್ಟ್ಗೆ ಹೋಗ್ತೀನಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.